ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವವಾದ ಬಿಸಿ ಈಗ ಕರಾವಳಿಯ ದೇವಾಲಯಗಳಿಗೂ ತಟ್ಟಿದೆ. ಕರಾವಳಿಯ ಹೆಚ್ಚಿನ ದೇವಾಲಯಗಳಲ್ಲಿ ಅನ್ನಪ್ರಸಾದಕ್ಕೆ ಈಗ ತೊಂದರೆ ಆಗ್ತಾ ಇರುವಂತದ್ದು. ನಾನೀಗ ಮಂಗಳೂರಿನ ಪುರಾಣ ಪ್ರಸಿದ್ಧ ಕದ್ರಿ ದೇವಾಲಯದಲ್ಲಿದ್ದೀನಿ. ಕದ್ರಿ ದೇವಾಲಯದಲ್ಲಿ ಈ ಹಿಂದೆ LPG ಗ್ಯಾಸ್ಗಳನ್ನು ಬಳಸಿ ಅನ್ನಪ್ರಸಾದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇತ್ತು. ಈಗ LPG ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಮತ್ತೆ ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ನೀವು ನೋಡ್ಬೋದು, ಇದು ಕದ್ರಿ ದೇವಸ್ಥಾನದಲ್ಲಿ ಇಲ್ಲಿಯ ವ್ಯವಸ್ಥೆ ಪ್ರಕಾರ ಈಗ ಉರುವಲನ್ನ ಉರಿಸಿ ಅಂದ್ರೆ ಅಡಿಗೆಯನ್ನ ಮಾಡಲಾಗ್ತಾ ಇದೆ. ಕಟ್ಟಿಗೆಯನ್ನ ಬಳಸಿ ಇಲ್ಲಿ ಅನ್ನಪ್ರಸಾದವನ್ನ ರೆಡಿ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರತಿದಿನ 1,000 to 1,500 ಭಕ್ತರು ಬಂದ್ಕೊಂಡು ಅನ್ನಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಇಲ್ಲಿಯ ಅನ್ನಪ್ರಸಾದಕ್ಕೆ ಅಷ್ಟೇ ಬಹಳ ಮಹತ್ವ ಇದೆ. ಮತ್ತೆ ವಾರದ ಶನಿವಾರ ಹಾಗೇನೆ ಸೋಮವಾರ ಇಲ್ಲಿ 3,000 to 3,500 ಜನರು ಅನ್ನಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಈ ದೇವಾಲಯದ ಅನ್ನಪ್ರಸಾದಕ್ಕೆ ಅಷ್ಟು ಮಹತ್ವ ಇದೆ. ಹೆಚ್ಚಿನ ಜನರು ಇಲ್ಲಿ ಬಂದು ಅನ್ನಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಮಂಜುನಾಥನ ಪ್ರಸಾದ ಅನ್ನೋ ಒಂದು ಪ್ರತೀತಿ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಈ ಹಿಂದೆ ಈಗಾಗಲೇ ಈ ದೇವಸ್ಥಾನದಲ್ಲಿ ಹಿಂದೆ ಗ್ಯಾಸನ್ನ ಬಳಸಿ ಅನ್ನಪ್ರಸಾದವನ್ನ ರೆಡಿ ಮಾಡಲಾಗ್ತಾ ಇತ್ತು. ನೀವು ನೋಡ್ಬೋದು, ಇಲ್ಲಿ ಈಗಾಗಲೇ ಅದರ ಈ ಹಿಂದೆ ಮಾಡುವಂತಹ ವ್ಯವಸ್ಥೆಗಳು ನೀವು ನೋಡ್ಬೋದು. ಇಲ್ಲಿ LPG ಗ್ಯಾಸ್ಗಳನ್ನ ಕೂಡ ಇಡಲಾಗಿದೆ. ಆದ್ರೆ ಈಗ ಗ್ಯಾಸ್ ಇಲ್ಲದ ಹಿನ್ನೆಲೆಯಲ್ಲಿ ಮತ್ತೆ ಈ ಹಿಂದೆ ಯಾವ ರೀತಿ ವ್ಯವಸ್ಥೆಗಳಿತ್ತು, ಈ ಒಲೆ ಉರಿಸಿ ಯಾವ ರೀತಿ ಅಡಿಗೆ ತಯಾರು ಮಾಡ್ತಾ ಇದ್ರು, ಆ ರೀತಿಯ ಮತ್ತೆ ಹಳೆ ವ್ಯವಸ್ಥೆಗಳನ್ನ ಈಗ ಮಾಡಲಾಗ್ತಾ ಇದೆ. ನಮ್ಮೊಂದಿಗೆ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈಗ ಯಾವ ರೀತಿ ವ್ಯವಸ್ಥೆ, ಯಾಕಂದ್ರೆ LPG ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಯಾವ ರೀತಿ ಇತ್ತು, ಈ ಹಿಂದೆ ಯಾವ ರೀತಿ ವ್ಯವಸ್ಥೆಗಳಿತ್ತು, ಅದೇ ವ್ಯವಸ್ಥೆಗೆ ಮತ್ತೆ ಮರಳಿರುವಂತ. ಖಂಡಿತವಾಗ್ಲಿ ತಾವು ಹೇಳಿದಾಗೆ ಯಾವುದು ಹಿಂದಿನ ಕಾಲದ ಯಾವ್ದು ವ್ಯವಸ್ಥೆ ಅದೇ ವ್ಯವಸ್ಥೆಗೆ ನಾವು ಇವತ್ತು ಬಂದಿದ್ದೇವೆ. ಇವತ್ತು ನಾವು ದಿನನಿತ್ಯ 1,500-2,000 ಜನ ಇವತ್ತು ದಿನನಿತ್ಯ ಅನ್ನದಾನ ಸೇವೆಗಳು ನಾವು ದೇವಸ್ಥಾನದ ಮುಖಾಂತರ ಮಾಡ್ತಾ ಇದ್ವಿ. ಶನಿವಾರ ಆದಿತ್ಯವಾರ ಒಂದು 3,000 ಜನ ಇವತ್ತು ಭಕ್ತರು ಇಲ್ಲಿ ಬರ್ತಾ ಇದ್ರು. ಅದು ನಾವು ಒಂದು ದಿವಸಕ್ಕೆ 4 ಸಿಲಿಂಡರ್, 19 kg 4 ಸಿಲಿಂಡರ್ಗಳನ್ನು ನಾವು ನಮಗೆ ಬೇಕಾಗ್ತಾ ಇತ್ತು. ಆದ್ರೆ ಇಲ್ಲಿ ಈಗ ವ್ಯತ್ಯಾಸ ಆಗಿರೋದ್ರಿಂದ ನಾವು ಮತ್ತೆ ನಮ್ಮ ಏನು ಒಲೆಯ ಪದ್ಧತಿಗೆ ನಾವು ಮುಂದಿನ ಪದ್ಧತಿಗೆ ನಾವು ಹೋಗ್ಬೇಕಾದಂತ ಅನಿವಾರ್ಯತೆ ಇವತ್ತು ಇದೆ. ಈಗ ಅನ್ನಪ್ರಸಾದದಲ್ಲಿ ಕದ್ರಿಯಲ್ಲಿ ಅಂದ್ರೆ ಕದ್ರಿಯ ಅನ್ನಪ್ರಸಾದಕ್ಕೆ ಅಷ್ಟೇ ಮಹತ್ವ ಇತ್ತು. ಇಲ್ಲಿ ಅನ್ನ, ಸಾರು, ಪಲ್ಯ, ಪಾಯಸ ಎಲ್ಲವನ್ನು ಕೊಡ್ತಾ ಇದ್ರು. ಈಗ ಅದೇ ವ್ಯವಸ್ಥೆ ಇದೆಯಾ ಅಥವಾ ಬೇರೆ ಏನಾದ್ರೂ ಅದಕ್ಕೆ ಚೇಂಜಸ್ ಮಾಡಿ? ನಮ್ಮ ಇವತ್ತಿನ ಸಭೆಯಲ್ಲಿ ನಾವು ಆದಷ್ಟು ಯಾವ ಹಿಂದಿನ ವ್ಯವಸ್ಥೆ ಇತ್ತು ಅದನ್ನು ಕಂಟಿನ್ಯೂ ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಆದ್ರೆ ಒಂದು ವೇಳೆ ಇದೊಂದು 5-6 ದಿವಸ ಈಗ ವ್ಯತ್ಯಾಸವನ್ನು ಕಂಡ್ರೆ ಖಂಡಿತವಾಗಿ ಇದನ್ನು ಒಂದು 5-6 ಐಟಮ್, ಒಂದು 2-3 ಐಟಮ್ ಅನ್ನು ಕಮ್ಮಿ ಮಾಡಿ ಅದನ್ನು ನಾವು ಅನ್ನ ಸಾರಿಗೆ ನಾವು ಸೀಮಿತ ಮಾಡಬೇಕು. ಮತ್ತು ಎಷ್ಟು ಭಕ್ತರು ಬಂದರೂ ಕೂಡ ಅವರಿಗೆ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳುವ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಮಾಡುವಂತ ವ್ಯವಸ್ಥೆಗಳಾಗಿದೆ. ಈಗ ಆಧುನಿಕ ವ್ಯವಸ್ಥೆಯಲ್ಲಿ ಈ ಒಂದು ಅಂದ್ರೆ ಗ್ಯಾಸ್ ಅನ್ನ ಬಳಸಿಕೊಂಡು ಆಧುನಿಕ ವ್ಯವಸ್ಥೆಯಲ್ಲಿ ಅನ್ನಪ್ರಸಾದ ರೆಡಿ ಮಾಡ್ತಾ ಇದ್ರು. ಈಗ ಮತ್ತೆ ಹಳೆಯ ಪದ್ಧತಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಸ್ಥಳಾವಕಾಶ ಇದೆಯಾ? ಇಲ್ಲ, ತುಂಬಾ ನಮಗೆ ಕಷ್ಟ ಆಗಿದೆ. ಈ ಎಲ್ಲ ಸೆಟಪ್ ಇರುವುದೇ ನಾವು ಆಧುನಿಕ ಅಡುಗೆ ಒಲೆಗೆ ಬೇಕಾಗಿ. ನಮ್ಮೆಲ್ಲ ಗ್ಯಾಸನ್ನೇ ನಾವು 20 ವರ್ಷದಿಂದ ಗ್ಯಾಸನ್ನೇ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಅಡುಗೆಯನ್ನು ತಯಾರು ಮಾಡ್ತಿದ್ವಿ. ಈಗ ಸಡನ್ ಆಗಿ ನಾವು ಕಟ್ಟಿಗೆಯನ್ನು ಯೂಸ್ ಮಾಡೋದು ಮತ್ತೆ ಕಟ್ಟಿಗೆ ಒಲೆಯನ್ನು ಮಾಡೋದನ್ನು ತುಂಬಾ ಕಷ್ಟ. ಆದರೆ ನಾವು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ತುರ್ತು ಸಭೆಯನ್ನು ನಡೆಸಿ ಈ ಕೂಡಲೇ ನಾವು ಅದನ್ನು ಕಟ್ಟಿಗೆ ಅಡುಗೆ ಒಲೆದು ಈಗ ಪ್ರಾರಂಭ ಮಾಡಿದೆ. ಇವತ್ತಿನಿಂದ ಪ್ರಾರಂಭ ಆಗಿದೆ. ತುಂಬಾ ನಮ್ದು ಏನು ಉದ್ದೇಶ ಅಂತ ಹೇಳಿದರೆ ಯಾರಿಗೂ ಕೂಡ ನಮ್ಮ ಭಕ್ತರಿಗೆ ಎಲ್ಲರಿಗೂ ಅನ್ನಪ್ರಸಾದ ಸಿಗಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದಂತ. ಹಾಗೆ ಅದೇ ರೀತಿ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂತ ಹೇಳಿದರೆ ಈ ಕದ್ರಿ ದೇವಸ್ಥಾನ ಅಂತ ಹೇಳೋದು ಮಂಗಳೂರಿನಲ್ಲಿ ಒಂದು ಪ್ರಮುಖವಾದ ದೇವಸ್ಥಾನ. ಈ ಕೂಡಲೇ ಸರ್ಕಾರ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ನಮಗೆ ಅಂದರೆ ಯಾವುದೇ ರೀತಿಯ ಶಾರ್ಟೇಜ್ ಇರದಾಗೆ ಸರ್ಕಾರ ಮತ್ತು ಈ ಜನರ ಮತ್ತು ಭಕ್ತರ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಸ್ಪಂದಿಸಬೇಕಂತ ನಾವು ವ್ಯವಸ್ಥಾಪನಾ ಸಮಿತಿಯ ಮೂಲಕ ಕೇಳಿಕೊಳ್ಳುತ್ತೇವೆ. ಈಗ ಒಲೆಗೆ ಕಟ್ಟಿಗೆ ಬೇಕು, ಸೌದೆಯ ತುಂಬಾ ಪ್ರಾಬ್ಲಮ್, ಯಾಕಂದ್ರೆ ಅದರದ್ದು ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ಈಗ ಅನಿವಾರ್ಯತೆ ಇರುವ ಈ ಕಾಲಘಟ್ಟದಲ್ಲಿ ನಾವು ಈಗ ಒಲೆಗೆ ಮೊರೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾವುದೇ ರೀತಿಯಲ್ಲಿ ಒಂದು ಭಕ್ತರಿಗೆ ಅನಾನುಕೂಲವಾಗದ ದೃಷ್ಟಿಯಲ್ಲಿ ನಾವು ಈ ಒಲೆಯ ವ್ಯವಸ್ಥೆಯಲ್ಲಿ ಅವರಿಗೆ ಅನ್ನದಾನವನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ನಮಗೆ ಯಾರು ಎಲ್ಲ ಸಪ್ಲೈಯರ್ಸ್ ಇದ್ದಾರೆ ಅವರ ಹತ್ರ ಮಾತಾಡಿ ಇವತ್ತಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಆದ್ರೂ ಅದಕ್ಕೊಂದು ಪೂರಕವಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅನಿವಾರ್ಯತೆ ಇದೆ, ನಮಗೆ ತುಂಬ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ ಒಲೆ ಅಂದರೆ.
ಸುಲಭ ಇಲ್ಲ. ಎಲ್ಲರೂ ಯಾಕಂದರೆ 17, 16, 20 ವರ್ಷದಿಂದ ನಮ್ಮ ಗ್ಯಾಸಿಗೆ ನಮ್ಮ ಎಲ್ಲ ಸಿಬ್ಬಂದಿಗಳು ವ್ಯವಸ್ಥೆ ಹೋಗಿದ್ದಾರೆ. ಹಾಗಾಗಿ ಇದಕ್ಕೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಭಕ್ತರಿಗೆ ಏನು ಇದಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನ್ನೋ ಸೌದೆ ಸಿಗ್ತಾ ಇದೆಯಾ? ಸೌದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ದೂರದಿಂದ ವ್ಯವಸ್ಥೆ ಮಾಡ್ತೇವೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಒಂದು ವೇಳೆ ಸೌದೆ ಸಿಗದಿದ್ದರೆ ನಾನು ನಿಮಗೆ ನಮ್ಮ ತೋಟದಿಂದ ನಾನು ವ್ಯವಸ್ಥೆ ಮಾಡ್ತೇನೆ ಅನ್ನೋ ವಿಷಯವನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಧನ್ಯವಾದ. ಇದಿಷ್ಟು ಇಲ್ಲಿಯ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರ ಮಾತು. ಒಂದು, ಜನರಿಗೆ ಅನ್ನಪ್ರಸಾದವನ್ನ ನಿಲ್ಲಿಸುವುದಿಲ್ಲ, ಎಷ್ಟಾದರೂ ಅಲ್ಲಿ ಅನ್ನ, ಸಾರು ಮತ್ತೆ ಪಲ್ಯ ಎಷ್ಟಾದರೂ ಕೊಡ್ತೇವೆ. ಆದರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದೇ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಹೋಗ್ತೀವಿ. ಒಂದು ವೇಳೆ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಗ್ಯಾಸ್ನ ವ್ಯವಸ್ಥೆಗೆ, ಆದರೆ ಅಲ್ಲಿ ತನಕ ಈ ಕಟ್ಟಿಗೆ ಒಲೆಯನ್ನೇ ಉರಿಸಿ ಅನ್ನಪ್ರಸಾದವನ್ನ ತಯಾರು ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ, ನ್ಯೂಸ್ ಫಸ್ಟ್, ಮಂಗಳೂರು.